ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ಸಾಹಿವಾಲ್ ಭಾರತದ ದೇಸಿ ಗೋತಳಿಗಳಲ್ಲಿ ಹಾಲಿನ ರಾಣಿ ಎಂದೇ ಪ್ರಸಿದ್ಧವಾದ ತಳಿ ಸಾಹಿವಾಲ್. ಇದು ಮೂಲತಃ ಪಾಕಿಸ್ತಾನದ ಪಂಜಾಬ್ ಭಾಗದ ಸೈವಾಲ್ ಜಿಲ್ಲೆಯಲ್ಲಿ ಕಂಡುಬಂದ ತಳಿ. ಅಲ್ಲಿಂದಲೇ ಇದಕ್ಕೆ ಸಾಹಿವಾಲ್ ಎಂಬ ಹೆಸರು ದೊರೆತದ್ದು. ಹಾಗೆ ಇಂದಿನ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಹರಡಿದೆ. ಭಾರತದಲ್ಲಿ ಅತ್ಯಧಿಕ ಹಾಲು ಉತ್ಪಾದನೆ ಮಾಡುವ ದೇಸಿ ತಳಿ ಇದಾಗಿದ್ದು, ಪ್ರತಿದಿನ 8 ರಿಂದ 10 ಲೀಟರ್ನ ಹಾಲು ನೀಡಬಲ್ಲದು. ಉತ್ತಮ ಆರೈಕೆ ಇದ್ರೆ 15 ರಿಂದ 20 ಲೀಟರ್ ವರೆಗೂ ಶುದ್ಧ ಹೇಟು ಹಾಲು ನೀಡಬಲ್ಲ ತಳಿ ಇದಾಗಿದ್ದು, ಪ್ರತಿ ಲ್ಯಾಕ್ಟೇಷನ್ಗೆ 2000 ದಿಂದ 3000 ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ. ಹಾಗೆ ಇದರ ಹಾಲಿನಲ್ಲಿ 4.5 ರಿಂದ 5% ಕೊಬ್ಬು ಇದ್ದು, ಪೋಷಕಾಂಶಯುಕ್ತ, ಬಲವರ್ಧಕ ಹಾಗೂ ಮಕ್ಕಳಿಂದ ವೃದ್ಧರವರೆಗೂ ಸುಲಭ ಜೀರ್ಣವಾಗಬಲ್ಲ ಏಟು ಹಾಲು ಇದಾಗಿದ್ದು, ಮಿಲ್ಕ್ ಕ್ವೀನ್ ಆಫ್ ಕೌಸ್ ಎಂಬ ಗೌರವಕ್ಕೆ ಪಾತ್ರವಾದ ತಳಿ. ಇದರ ದೇಹದ ವೈಶಿಷ್ಟ್ಯತೆಗಳೇನೆಂದರೆ, ಕೆಂಪು ಕಂದು ಬಣ್ಣ, ಮಹಾಗನಿ ಬಣ್ಣದಿಂದ ಬೂದು ಮಿಶ್ರಿತ ಕೆಂಪು ಇದ್ದು, ಎತ್ತುಗಳಲ್ಲಿ ದೇಹದ ತುದಿಗಳು ಗಾಢ ಬಣ್ಣ ಹೊಂದಿರುತ್ತೆ. ಇದು ಗಾತ್ರದಲ್ಲಿ ದೊಡ್ಡ, ಬಲಿಷ್ಠ ದೇಹ, ಉದ್ದವಾದ ಕಾಲುಗಳು, ಗಂಭೀರ ದೇಹಾಕೃತಿಯನ್ನ ಹೊಂದಿದ್ದು, ಚಿಕ್ಕ ಹಾಗೂ ದಪ್ಪವಾದ ಕೊಂಬುಗಳು, ಶಾಂತ ಕಣ್ಣು, ಸಹನಶೀಲ ಮತ್ತು ಶಾಂತ ಸ್ವಭಾವವಿದ್ದು, ರೈತರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣವನ್ನ ಹೊಂದಿದೆ. ಇದರ ಹಾಲಿನ ವಿಶೇಷತೆಗಳೇನೆಂದರೆ, ಸೈವಾಲ್ ತಳಿಯ ಹಾಲು ಆರೋಗ್ಯದ ಅಮೃತವೆಂದೇ ಪ್ರಸಿದ್ಧ. ಇದು ಶಕ್ತಿವರ್ಧಕ, ರೋಗ ನಿರೋಧಕ, ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ಸೂಕ್ತ. ಆಯುರ್ವೇದ ಔಷಧ ತಯಾರಿಕೆಗೆ ಹಾಗೂ ಪಂಚಗವ್ಯ ಪದಾರ್ಥಗಳಿಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ತಳಿಯು ಬಿಸಿಲಿನ ಉಷ್ಣತೆಯನ್ನು, ತೇವ ವಾತಾವರಣವನ್ನು ತಾಳುವ ಸಾಮರ್ಥ್ಯವನ್ನ ಹೊಂದಿದ್ದು, ಜ್ವರ, ಸೋಂಕು, ಚರ್ಮದ ಕಾಯಿಲೆಗಳಿಗೆ ನೈಸರ್ಗಿಕವಾಗಿ ಪ್ರತಿರೋಧಿಸುವ ಶಕ್ತಿಯನ್ನ ಹೊಂದಿದೆ. ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಆರೈಕೆಯಲ್ಲಿಯೂ ಉತ್ತಮವಾಗಿ ಬೆಳೆಯಬಲ್ಲ ತಳಿ. ತಾಪಮಾನ ಬದಲಾವಣೆ, ಉಷ್ಣ, ತೇವ ವಾತಾವರಣಕ್ಕೆ ಅತಿ ಉತ್ತಮ ಹೊಂದಾಣಿಕೆಯಿಂದ ಜೀವಿಸಬಲ್ಲ ತಳಿ ಇದಾಗಿದೆ. ಆಧ್ಯಾತ್ಮಿಕ ಹಾಗೆ ಕೃಷಿಯಲ್ಲಿ ಇದರ ಪಾತ್ರ ಅತ್ಯುತ್ತಮ. ಸೈವಾಲ್ ಹಾಲು ದೇವರ ನೈವೇದ್ಯಕ್ಕೆ ಪವಿತ್ರವೆಂದು ಪರಿಗಣಿಸಲಾಗಿದೆ. ಗೋಮಯ ಮತ್ತು ಗೋಮೂತ್ರ ಜೈವಿಕ ಕೃಷಿಗೆ ಬಹು ಉತ್ತಮ, ಮಣ್ಣಿಗೆ ಜೀವ ತುಂಬುವ ಶಕ್ತಿಯನ್ನ ಹೊಂದಿದೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಇದರ ಹಾಲು ಮತ್ತು ಗೋಮೂತ್ರದ ವಿಶೇಷ ಉಪಯೋಗವಿದೆ. ಹಿಂದಿನ ಕಾಲದಲ್ಲಿ ಸೈವಾಲ್ ಎತ್ತುಗಳನ್ನ ಗಾಡಿ ಎಳೆಯಲು ಬಳಸಲಾಗುತ್ತಿತ್ತು. ನಂತರ ಇದರ ಹಾಲಿನ ಶಕ್ತಿ ಕಂಡು ಬಂದ ಮೇಲೆ ಡ್ಯುಯಲ್ ಪರ್ಪಸ್ ಬ್ರೀಡ್ ಅಂದ್ರೆ ದುಡಿಮೆಗೂ ಹಾಲಿಗೂ ಪ್ರಸಿದ್ಧವಾಯಿತು. ಇಂದಿಗೆ 27 ರಾಷ್ಟ್ರಗಳಲ್ಲಿ 4 ಖಂಡಗಳಲ್ಲಿಯೂ ಸೈವಾಲ್ ತಳಿ ಹರಡಿದೆ. ಸ್ಥಳೀಯ ಜಾತಿಗಳ ಸುಧಾರಣೆ ಹಾಗೂ ಕ್ರಾಸ್ ಬ್ರೀಡಿಂಗ್ಗೆ ಬಳಸಲಾಗ್ತಿದೆ. FAO 2007 ಮತ್ತು DADIS 2025 ಪ್ರಕಾರ ಸೈವಾಲ್ ನಾಟ್ ಎಟ್ ರಿಸ್ಕ್ ಅಂದ್ರೆ ಅಳಿದು ಹೋಗುವ ಭೀತಿ ಇಲ್ಲ ಎಂದು ಪರಿಗಣಿಸಲಾಗಿದೆ. ಸೈವಾಲ್ ಹಾಲಿನ ರಾಣಿ, ಭಾರತದ ಹೆಮ್ಮೆ. ಇದು ನಮ್ಮ ಆರೋಗ್ಯದ ಶಕ್ತಿ, ರೈತರ ಸಂಪತ್ತಿನ ಮೂಲ ಮತ್ತು ಭವಿಷ್ಯದ ಪೀಳಿಗೆಗೆ ಆಶಾ ಕಿರಣ. ನಮ್ಮ ಸಾಹಿವಾಲ್ ನಮ್ಮ ಹೆಮ್ಮೆ. ಇದನ್ನು ಗೌರವಿಸೋಣ, ಉಳಿಸೋಣ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಇದು ನಿಜವಾದ ದೇಸಿ ಗರಿಮೆ. ಧನ್ಯವಾದಗಳು.